ಶಿವಲಿಂಗನ ಯಾವ್ದು? ಇದು ಹಲವು ಮಕ್ಕಳು, ಶಿವಲಿಂಗ ಅಲ್ಲ, ಮಕ್ಕಳು ದೇವರ ಮಕ್ಕಳು. ನಾನು ಇಲ್ಲ ಅವ್ರು ಸ್ಪಾಟ್ ಆದ ಹೈದರ್ ಸಾಹೇಬರು ತೀರ್ಕೊಂಡ್ರು, ಹೆಣ ಬರುತ್ತೆ ಅಂತೇಳಿ ನನ್ನ ಮನೆ ಹತ್ರ ನನ್ನ ನೋಡ್ಲಿಕ್ಕೆ ಶಿವಮೊಗ್ಗ ತೀರ್ಥದಲ್ಲಿ ಎಲ್ಲೆಲ್ಲಿಯವರು ಬಂದಿದ್ದರಂತೆ. ಆದ್ರೂ ಇವಳ ಕಥೆಯಿಂದ, ಇವಳ ಆಶೀರ್ವಾದದಿಂದ ನಾನು ಎಮರ್ಜೆನ್ಸಿಯಲ್ಲಿ ಬದುಕಿ, ಮಣಿಪಾಲದಲ್ಲಿ ಬದುಕಿ 3 ತಿಂಗಳಿದ್ದು ಬಂದು ಮತ್ತೆ 3-4 ವರ್ಷ 2 ಫೋನಲ್ಲಿ ಓಡಾಡಿ ಇಲ್ಲಿಗೂ ಬಂದಿದ್ದೆ. ನಾವು ಈಗ ಹಲವು ಮಕ್ಕಳ ತಾಯಿ ಕೋಟಶ್ರೀ ಅಮೃತೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ದೇವಸ್ಥಾನ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಕರ್ನಾಟಕದ ಕರಾವಳಿಯ ಅತ್ಯಂತ ಪ್ರಭಾವಿ ಶಕ್ತಿ ಪೀಠಗಳಲ್ಲಿ ಕೋಟ ಶ್ರೀ ಅಮೃತೇಶ್ವರಿ ದೇವಸ್ಥಾನವು ಪ್ರಮುಖದ್ದಾಗಿದೆ. ಇಲ್ಲಿಯ ತಾಯಿಯು ಕಲಿಯುಗದಲ್ಲೂ ಅನೇಕ ಪವಾಡಗಳನ್ನು ನಡೆಸುತ್ತಿದ್ದಾಳೆ. ಸಂತಾನ ಪ್ರಾಪ್ತಿಗಳಿಗಾಗಿ ದೇಶದ ನಾನಾ ಭಾಗಗಳಿಂದ ಭಕ್ತರು ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಈ ದೇವಸ್ಥಾನವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟ ಎಂಬ ಗ್ರಾಮದಲ್ಲಿದೆ. ದೇವಸ್ಥಾನದ ಮುಖ್ಯ ದ್ವಾರದಿಂದ ಒಳಗಡೆ ಹೋದಾಗ ಮೊದಲಿಗೆ ಶ್ರೀ ಕೋಟ ಅಮೃತೇಶ್ವರಿ ದೇವಿ ಕಾಣಸಿಗುತ್ತಾಳೆ. ಈ ದೇವಸ್ಥಾನದ 3 ಕಡೆಗಳಲ್ಲಿ ಶಿವಲಿಂಗದ ಆಕೃತಿ ಇದ್ದು 3 ವರ್ಷಗಳಿಗೊಮ್ಮೆ ಒಂದು ಹೊಸ ಶಿವಲಿಂಗದ ಆಕೃತಿ ಇಲ್ಲಿ ಉದ್ಭವವಾಗುತ್ತಿದೆ. ಹಾಗೂ ದಿನ ಕಳೆದಂತೆ ಈ ಲಿಂಗಗಳ ಎತ್ತರ ಕೂಡ ಹೆಚ್ಚಾಗುತ್ತಿದೆ. ಈ ದೇವಸ್ಥಾನದ ವಿಶೇಷವೆಂದರೆ ಸಂತಾನವಿಲ್ಲದವರು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಉದ್ಭವವಾದ ಲಿಂಗಗಳಿಗೆ ಎಣ್ಣೆ ಹಚ್ಚಿ ಅದರ ಮೇಲೆ ಹುರುಳಿ ಕಾಳುಗಳನ್ನು ಚೆಲ್ಲಿ ಹಣ್ಣುಕಾಯಿ ಹಾಗೂ ಸಿಂಗಾರದ ಹೂಗಳನ್ನು ಹಿಡಿದುಕೊಂಡು ಸಂಕಲ್ಪ ಮಾಡಿಕೊಂಡರೆ ಮಕ್ಕಳಾಗುತ್ತವೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ. ಕೋಟ ಶ್ರೀ ಅಮೃತೇಶ್ವರಿ ದೇವಸ್ಥಾನದ ಸ್ಥಳ ಪುರಾಣವು ನಮ್ಮನ್ನು ರಾಮಾಯಣದ ಕಡೆಗೆ ಕರೆದೊಯ್ಯುತ್ತದೆ. ಇದೇ ಸ್ಥಳದಲ್ಲಿ ಪರಮೇಶ್ವರನು ಭಕ್ತನೊಬ್ಬನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾಗಿದ್ದಾರೆ. ಹಾಗೂ ಜಗದಂಬೆ ಅಮೃತೇಶ್ವರಿ ದೇವಿಯೂ ಸಹ ಇದೇ ಸ್ಥಳದಲ್ಲಿ ಭಕ್ತಳೊಬ್ಬಳ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾಗಿರುವುದಾಗಿದೆ. ಹಾಗೂ ಪ್ರಭು ಶ್ರೀರಾಮಚಂದ್ರರೂ ಸಹ ಇದೇ ಸ್ಥಳದಲ್ಲಿ ಬಂದಿರುವುದಾಗಿ ಸ್ಥಳ ಪುರಾಣದಲ್ಲಿ ಹೇಳುತ್ತಾರೆ. ದೇವಸ್ಥಾನದ ಸಂಪೂರ್ಣವಾದ ಮಾಹಿತಿ ಹಾಗೂ ಸ್ಥಳ ಪುರಾಣಗಳ ಬಗ್ಗೆ ನಾನು ಈ ವಿಡಿಯೋದ ಮುಂದಿನ ಭಾಗದಲ್ಲಿ, ಅಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೆ, ಆ ವಿಡಿಯೋದಲ್ಲಿ ಸಿಗ್ತದೆ. ನಿಮ್ಮ ಹೆಸರು ಯಾವ ರೀತಿ? ಹೈದರ್ ಬ್ಯಾರಿ, ಕೋಟ ಕೊಡಗೆರೆ ಡ್ರೈವರ್. ನಂದಿದೆ ಕೋಟ ಕೊಡಗೆರೆ. ಹಾಗೂ ಈ ಹಲವು ಮಕ್ಕಳ ತಾಯಿ ಹಿಂದೂ ಮುಸ್ಲಿಮು ಅವ್ರು ಇವ್ರು ಅಂತ ನೋಡುವುದಿಲ್ಲ. ಅವಳು ಎಲ್ಲರಿಗೂ ರಕ್ಷಣೆ ಕೊಡ್ತಾಳೆ. ಮತ್ತದು ಏನೇನಾಗಬೇಕು ದೇವ್ರ ಇಚ್ಛೆ, ಅದು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ನಾನು ಇದೇ ಕೊಡಗೆರೆ, ಇದೇ ಊರಲ್ಲಿ ಸಮುದ್ರ ಬದಿಯಲ್ಲಿ ಹುಟ್ಟಿ ಬೆಳೆದು ಭಾರಿ ಕಷ್ಟದಲ್ಲೆಲ್ಲ ಕೆಲಸ ಮಾಡಿ ಇದ್ದವಳು. ಯಾರಿಗೂ ಅನ್ಯಾಯವನ್ನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾರು ಹೊಟ್ಟೆ ಹೊಡೆಲಿಕ್ಕೆ ಹೋಗ್ಲಿಲ್ಲ. ಹಾಗೆ ನಾನು ಲಾರಿಯಲ್ಲೆಲ್ಲ ಆಲ್ ಇಂಡಿಯಾ ಎಲ್ಲ ತಿರುಗಿದೆ. ನಾನು ತುಂಬಾ ದೇಶ ತಿರುಗಿದೆ. ಹಾಗೆ ಲಾರಿಗೆ ಕೆಲಸಕ್ಕಿಟ್ಟೆ. 2000 ಮೇ 14 ತಾರೀಕು ಭಾನುವಾರ ಲಾರಿಯನ್ನು ಕೆಲಸಕ್ಕಿಟ್ಟೆ. ಸಮತ ಬಸ್ಸಿಗೆ, ಇಲ್ಲಿ ಸಮತ ಬಸ್ ಇತ್ತು, ತಿಮ್ಮಪೂಜೆ ನಡೆಸ್ತಿದ್ರು, ವಿಜಯ ಸೌಕರ್ ಬಸ್ಸು. ಆ ಬಸ್ಸು ಡ್ರೈವರ್ ಬೇಕಿತ್ತು ಅರ್ಜೆಂಟು. ಅವ್ರ ಅಕ್ಕನಿಗೇನೋ ಎಂಗೇಜ್ಮೆಂಟ್ ಎಲ್ಲ ಇತ್ತಂತೆ. ಡ್ರೈವರ್ ಬೇಕಂದಾಗ ನಾವು ಎಂತ ಮಾಡ್ತಂತ ಹೇಳಿದ್ರೆ, ನಾನು ಮತ್ತೆ ಜಯರಾಮ್ ಅಂತ ಒಬ್ಬ ಡ್ರೈವರ್ ಇದ್ದ, ಸಮತ ಬಸ್ ಡ್ರೈವರ್. ನಾನು ಇಲ್ಲಿ ಕೋಟದಲ್ಲಿ ಬಿಟ್ಟರೆ ಕೋಡಿ ಹೋಗಿ ಬಂದು ಕುಂದಾಪುರ ಟ್ರಿಪ್ ಮಾಡೋದು. ಸೂಪರ್ ಫಾಸ್ಟ್ ಗಾಡಿ ಅದು, ಟೈಮಿಂಗ್ಸ್ ಇಲ್ಲ ಅದಕ್ಕೆ. ಅದೇ ಥರದಲ್ಲಿ ನಾನು ಆ ದಿವಸ ಬೆಳಿಗ್ಗೆ ಅಲ್ಲಿ ಬಸ್ಸೆಲ್ಲ ನಿಲ್ಲಿಸಿ, 2 ಬಸ್ಸು ಜಯರಾಮ ಮತ್ತೆ ನಾನು ಬಸ್ ನಿಲ್ಲಿಸಿ ಇಲ್ಲಿ ಲತಾ ಹೋಟ್ಲ್ ಕೆಳಗೆ ಬಾಲಯ್ಯ ಹೋಟ್ಲ್, ಆ ಹೋಟ್ಲಿಗೆ ಹೋಗಿ ತುಪ್ಪ ದೋಸೆ ತಿಂದು, ಅಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಮುಂಚೆ ಬಸ್ ನಿಲ್ಲಿಸಿ ಇಲ್ಲಿ ಬಂತು, ಈ ಅಮ್ಮನ ಸ್ಥಳಕ್ಕೆ ಬಂತು. ಅಮ್ಮನ ಸ್ಥಳಕ್ಕೆ ಬಂತು. ಹೀಗೆ ಒಂದು
ಕಷ್ಟದ ಪ್ರಾರ್ಥನೆ ಮಾಡ್ಕೊಂತ ನಾನು ಬಂದ್ರೆ ನನ್ನ ಒಬ್ಬನ ಬಗ್ಗೆ ಬೇಡೋದಿಲ್ಲ, ನನ್ನ ಜಾತಿ, ನನ್ನ ಕುಲ ಎಲ್ಲ ಬರುವ ಭಕ್ತರ ಬಗ್ಗೆ ಎಲ್ಲ ಬೇಡ್ಕೊಂತೆ. ನಾನು ಬರುವವರಿಗೂ ನೀನು ರಕ್ಷಣೆ ಕೊಡು ದೇವ್ರೆ, ಬರುವವರಿಗೂ ಹೋಗುವವರಿಗೂ ಆರೋಗ್ಯ ಕೊಡು, ರಕ್ಷಣೆ ಕೊಡು ಅಂತ ನಾ ಎಲ್ಲ ಬೇಡ್ಕೊಂತೇನೆ. ಎಲ್ಲ ಹಾಗೆ ಬಸ್ ನಿಲ್ಸಿದೆ, ಇಲ್ಲಿ ಬಂದೆ ನಾನು ಮತ್ತೆ ಜಯರಾಮ ಬಂತು, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತು, ಮತ್ತೆ ಸ್ವಲ್ಪ ಎಲ್ಲ ಗಂಧ ಪ್ರಸಾದ ಕೊಡ್ತಾರಲ್ಲ ಅವನು ತಗೊಂಡ. ಹಾಗೆ ನಾವು ಹೋಯ್ತು, ಲತಾ ಹೋಟ್ಲಿಗೆ ಹೋಯ್ತು, ಬೆಣ್ಣೆ ದೋಸೆ ಚಹಾ ಕುಡಿತು ಹೋಯ್ತು. ಹಾಗೆ ಉಡುಪಿ ಕುಂದಾಪುರ ಟ್ರಿಪ್ ಮಾಡ್ತಾ ಇದ್ದೆ. 3:45ಕ್ಕೆ ಸರಿಯಾಗಿ ಒಬ್ಬ ಟ್ಯಾಂಕರ್ ಲಾರಿ ಅವನು ಅಡ್ಡ ಬಂದ BJD ಅಲ್ಲಿ ಸ್ಪಾಟ್ ಆಯ್ತು. ಎರಡು ಅವನ ಸ್ಪಾಟು, ಡ್ರೈವರ್ ಸ್ಪಾಟು, ನನ್ನ ಬಸ್ಸಲ್ಲಿ 2 ಸ್ಪಾಟ್ ಎಲ್ಲ ಆಯ್ತು. ನಾನು ಯಾವುದೋ ಫೋನ್ ಕಂಬ, ಆಗ ಫೋನ್ ಲೈನ್ ಹೋಗಿತಾ ಇದ್ರು ಲೈನ್, ಅದರಲ್ಲಿ ಬಿದ್ದಿದ್ನಂತೆ. ನನ್ಗೆ ಗೊತ್ತಿಲ್ಲ, ಈ ಕಾಲೆಲ್ಲ ಗಟ್ಟಾಗಿರೋ ಈ ಕಾಲು ಎಲ್ಲಿತ್ತಂತೆ ನಂದು ಆಡ್ಕೊಂಡು ಇಲ್ಲಿ. ಈ ತಲೆ ಭಾಗ ಎಲ್ಲ ಒಡೆದೋಗಿದೆ, ಇದೆಲ್ಲ ಹೊಲಿಗೆ ಹಾಕಿದ್ರು. ಮತ್ತೆ ಇಲ್ಲಿ ಒಂದು ದೊಡ್ಡ ಇದು ಉಂಟು, ಎಲ್ಲ ಏನು ಇಲ್ಲ, ಪುಡಿ ಆಗಿದ್ದಾರೆ ಜೀವ. ಇದು ರಾಡು, ಇದು ಪ್ಲೇಟು, ಇದು ರಾಡು. ನಾನು ಇವತ್ತಿಗೂ ನನ್ನ ಅಲ್ಲಾವು ಇಂದ ಹಿಡಿದು ಯೇಸುವಿಂದ ಹಿಡಿದು ನನ್ನ ಇಡೀ ಭೂಮಿಯಲ್ಲಿದ್ದ ದೇವರ ಮೇಲೆ ಆಣೆ ಮಾಡಿ ಹೇಳ್ತೆ, ನಾನು ಮಾಡುವಂತ ಪ್ರಯತ್ನ ಯಾವ ಮಗ ಮಾಡ್ಲಿಕ್ಕಿಲ್ಲ. ಮಾಡಿದ್ರು ಮಾಡ್ಲಿಕ್ಕೆ ಕೊಡು, ಬುದ್ಧಿ ಕೊಡು, ನೀನು ಮಾಡ್ಲಿಕ್ಕೂ ನೀನು ನಡೆಸಿಕೊಡು ತಾಯಿ ಅಂತ ಹೇಳ್ತೆ. ಹಾಗೂ ನಾನು ಇಲ್ಲ, ನಾನು ಸ್ಪಾಟ್ ಆದ, ಹೈದರ್ ಸಾಹೇಬರು ತೀರ್ಕೊಂಡ್ರು, ಹೆಣ ಬರುತ್ತೆ ಅಂತ ಹೇಳಿ ನನ್ನ ಮನೆ ಹತ್ರ ನನ್ನ ನೋಡ್ಲಿಕ್ಕೆ ಶಿವಮೊಗ್ಗ ತೀರ್ಥಲ್ಲಿ ಎಲ್ಲೆಲ್ಲಿವರು ಬಂದಿದ್ದರಂತೆ. ಆದ್ರೂ ಇವಳ ಕಥೆಯಿಂದ, ಇವಳ ಆಶೀರ್ವಾದದಿಂದ ನಾನು ಎಮರ್ಜೆನ್ಸಿಯಲ್ಲಿ ಬದುಕಿ, ಮಣಿಪಾಲದಲ್ಲಿ ಬದುಕಿ 3 ತಿಂಗಳಿದ್ದು ಬಂದು ಮತ್ತೆ 3-4 ವರ್ಷ 2 ಫೋನಲ್ಲಿ ಓಡಾಡಿ ಇಲ್ಲಿಗೂ ಬಂದಿದ್ದೆ. ಎಲ್ಲ ಕಡೆ ನನ್ನ ದರ್ಗಕ್ಕೆ ಹೋಗಿದೆ. ನನ್ನ ದರ್ಗಾ ಮಸೀದಿ ಬಿಡುವುದಿಲ್ಲ, ನನ್ನ ಶಾಸ್ತ್ರ ಬಿಡುವುದಿಲ್ಲ, ನನಗೆಲ್ಲ ಒಂದೇ, ನನ್ಗೆ ಬೇಕು. ಇನ್ನೊಬ್ಬರಿಗೋಸ್ಕರ ನಾನು ಇದು ನೋಡೋದಿಲ್ಲ, ಯಾರನ್ನ ಹಾಳು ಮಾಡ್ಲಿಕ್ಕಲ್ಲ, ಒಳ್ಳೇದಾಗ್ಲಿಕ್ಕೆ. ನೀವು ಒಳ್ಳೇದಾಗಿ ನಾನು ಒಳ್ಳೇದಾಗ್ತೇನೆ, ನಿಮ್ಗೂ ರಕ್ಷಣೆ ಕೊಡ್ಲಿ, ನಮಗೂ ರಕ್ಷಣೆ ಕೊಡ್ಲಿ. ಎಲ್ಲಕ್ಕಿಂತ ಮುಂಚೆ ಈಗ ಆರೋಗ್ಯ ಮೇನ್ ಮನುಷ್ಯನಿಗೆ. ನಿಮ್ದು ಕೋಟಿಗಟ್ಟಲೆ ದುಡ್ಡಿದ್ರು ಬರುವುದಿಲ್ಲ ಆರೋಗ್ಯದ ಮುಂದೆ. ಈ ಅಮ್ಮನ ದಯದಿಂದ ಎಲ್ಲೆಲ್ಲಿ ಅವರು ಬರ್ತಾರೆ. ಈಗ ನಾಡ್ದು ಕೋಡಿ ಹಬ್ಬ, ಇದು ಗಂಡದ ಹಬ್ಬ ಬಂತು, ಜಾತ್ರೆ ಬಂತು, ಕೋಟದ್ದು ಮಹಾ ಒಂದು ಬೆಳಗಿದಂತ ತಾಯಿ. ನಂಬಿಕೆ ಬೇಕು ಮನುಷ್ಯನಿಗೆ, ನಂಬಿಕೆ ಬೇಕು. ನಾನು ನಂಬಿದೆ, ಎಲ್ಲರನ್ನೂ ನಂಬಿದೆ, ಎಲ್ಲವನ್ನೂ ನಂಬಿದೆ, ಇಲ್ಲ ಅಂತಿಲ್ಲ. ಇದು ನಡೆದ ಕಥೆ. ಇದು ಸತ್ತು ನಾನು ಬದುಕಿದವನು, ಅದು 2 ಸರ್ತಿ ಪುನರ್ಜನ್ಮ ಕೊಟ್ಟಿದ್ದೆ ನನಗೆ. ಪುನರ್ಜನ್ಮ ಹೊಂದಿದೆ. ಇವತ್ತಿಗೂ ನಾನು ಇದ್ದೆ, ಏನೋ ನೋವು ಏನೇ ಇರಲಿ, ಒಂದು ಆರೋಗ್ಯ. ನನ್ನ ಮಕ್ಕಳಿಗೂ ಹಾಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ನನ್ನವರಿಗೂ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ನೀವು ಅಂದ್ರೆ ಎಷ್ಟು ದಿನಕ್ಕೆ ಒಂದ್ಸಲ ಈ ದೇವಸ್ಥಾನಕ್ಕೆ ಬರ್ತೀರಿ? ಹೇಳಿಕ್ಕಿಲ್ಲ, ಹೋಗ್ತಾ ಬರ್ತಾ ಒಂದು ಹಾರ್ ನೋಡಿಯೋ ಅಭ್ಯಾಸ ಉಂಟು ನನಗೆ. ಇವಳಿಗಂತಲ್ಲ, ಎಲ್ಲ ನನ್ನ ಪಳ್ಳಿ ದರ್ಗ ಎಲ್ಲ ಇದರಲ್ಲಿ ಒಂದು ಹಾರ್ ನೋಡೋದು, ಸಲಾಮ್ ಹೇಳೋದು, ನಮಸ್ಕಾರ ಹೇಳೋದು, ಹೋಗೋದು ಬರೋದು. ಮನ್ಸು ಬಂದು ಇವಳು ಯಾವಾಗ ಮನ್ಸು ಕೊಟ್ಟು ಕರಿತಾಳೆ ಆ ದಿವಸ ಬರ್ತೆ. 4 ಜನ ಮಾತಾಡಿಸ್ತೆ, ನಮಸ್ಕಾರ ಹೇಳುತ್ತೆ, ಏನೋ ಒಂದು ಸಣ್ಣ ಸೇವೆ ಮಾಡ್ಕೊಂಡು. ಇವಳು ನಂಬಿದವರು ನನ್ನ ಊರಲ್ಲೇ ಯಾರು ತೊಂದರೆ ಆಯ್ತಂತ ಯಾರು ಕೇಳಲಿಲ್ಲ, ನಾ ಕೇಳಲಿಲ್ಲ, ನಾನು ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಅಂದ್ರೆ ಈಗ ಎಲ್ಲಾ ಧರ್ಮದವರು ಈ ದೇವಸ್ಥಾನಕ್ಕೆ ಬರ್ತಾರೆ, ಬರ್ಬೋದು. ಅದು ಯಾವ್ದವ್ರು ಯಾರ ಹತ್ರ ಹೇಳುದಿಲ್ಲ. ನನ್ನ ಖವಾಜಾ ಗರೀಬ್ ಬಾಬಾ ಅಜ್ಮೀರ್, ಎಷ್ಟು ಜನ ಹಿಂದೂ, ಸಿಖ್, ಸರ್ದಾರ್, ಸಿಖ್ ಪಂಜಾಬ್ ಹೋಗ್ತಾರೆ, ಕ್ರಿಶ್ಚಿಯನ್ ಹೋಗ್ತಾರೆ. ಲಕ್ಷ್ಮೇಶ್ವರ ಹುಬ್ಳಿ ಅಲ್ಲಿ ಕೂಡ ಎಷ್ಟು ಜನ ಹೋಗ್ತಾರೆ. ಪ್ರತಿಯೊಂದು ದರ್ಗಕ್ಕೂ ಹಿಂದೂ ಬರ್ತಾರೆ. ನಮ್ಮ ಉಳ್ಳಾಳಿಗೆ ಎಷ್ಟು ಜನ ಬರುವುದಿಲ್ಲ, ಕಟ್ಪಾಡಿಗೆ ಎಷ್ಟು ಜನ ಬರುವುದಿಲ್ಲ. ದೇವ್ರು ಹೇಳುದಿಲ್ಲ ನೀನು ಬರಬೇಡ ಅಂತ. ಬೇಡ ವಿಷಯ, ಸತ್ಯ ವಿಷಯ ಅಂದ್ರೆ ಇವಳ್ದು. ಎಲ್ಲ ನಿಮ್ಮ ಮನೆಯವರೆಲ್ಲ ನಂಬ್ತಾರೆ? ಯಾರು ಎಲ್ಲ ನನ್ನ ಬಡುಕರೆಲ್ಲರೂ ನಂಬ್ತಾರೆ. ಅವ್ರವ್ರ ಮನಸ್ಸು ಅವ್ರವ್ರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ. ಆದ್ರೆ ನಂತರ ಹೇಳ್ತಾರೋ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ. ನೀವು ಮಾತ್ರ ನಾನು ಇವತ್ತಿಗೂ ಚಾಲಕನಾಗೆ ಇದ್ದೆ, ನಡೆಸಿಕೊಟ್ಟಿದ್ದಾರೆ. ನನ್ನ ಅಲ್ಲ ದರ್ಗಾದವರು, ಅವರು ಇವರು ಎಲ್ಲರನ್ನೂ ಕರೀತಾರೆ. ಒಬ್ಬೊಬ್ಬರಿಗೆ ಕರೀದಿಲ್ಲ. ಮಾನಗಟ್ಟೆ ಅಮ್ಮನ ಎಲ್ಲರನ್ನೂ ಕರೀತೇನೆ ನಾನು, ಎಲ್ಲರೂ. ಇದು ಈ ತಾಯಿಯ ಸತ್ಯ ಕಥೆ. ನನಗೆ ಗೊತ್ತಿದ್ದ ಕಥೆ ನಾನು ಹೇಳಿದೆ. ನಾನು ಸತ್ತು ಪುನರ್ಜನ್ಮ ಬಂತು ಅಂತ ಹೇಳಿದ ಅದಕ್ಕೆ. ಸರಿ.
ಸುಭಾಷಣೆಯ ಮತ್ತೆ ದೇವರ ಶ್ರೀ ತೋರಿಸಿ ಅರ್ಚನೆ ಕೋಟ ಶ್ರೀ ಅಮೃತೇಶ್ವರಿ ದೇವರ ಪ್ರಸಾದ ಸಿಕ್ಕಿದೆ. ನಮ್ಗೀಗ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸುಬ್ರಾಯ ಜೋಗಿ ಅವರು ತಿಳಿಸಿಕೊಡ್ತಾರೆ. ಅವರ ಬಳಿ ಈ ದೇವಸ್ಥಾನದ ಸಂಪೂರ್ಣವಾದ ವಿವರಣೆಯನ್ನು ನಾವು ತಿಳ್ಕೊಳ್ಳುತ್ತೇವೆ. ದೇವಿ ಪ್ರತ್ಯಕ್ಷವಾಗಿ ನನಗೆ ಮಕ್ಕಳು ಕೊಡು ಅಂತ ಹೇಳಿ ಅವಳು ದಾನ ಹೇಳಬೇಕಿತ್ತು. ಅದು ಹೇಳದೆ ನೀನು ಹಲವು ಮಕ್ಕಳ ತಾಯಿಯಾಗಿ ಕಲಿಯುವುದರಲ್ಲಿ ಭಕ್ತರನ್ನು ಸಂರಕ್ಷಣೆ ಮಾಡು ಅಂತ ಹೇಳಿ. ಹಾಗೆ ಅಂದ್ರೆ ಇದೀಗ ಶಿವಲಿಂಗನ ಯಾವ ರೀತಿ? ಇದು ಹಲವು ಮಕ್ಕಳು, ಶಿವಲಿಂಗ ಅಲ್ಲ, ಮಕ್ಕಳು ದೇವರ ಮಕ್ಕಳು. ಮತ್ತಂದ್ರೆ ಇದೀಗ ಎಷ್ಟು ವರ್ಷದ ಜಾಸ್ತಿ ಆಗ್ತಾವ? 3 ವರ್ಷಕ್ಕೆ ಒಮ್ಮೆ ಹುಟ್ಟುತ್ತದೆ, ಭೂಮಿಯಿಂದ ಹೊಡೆದು ಮಾಡುತ್ತದೆ. 3 ವರ್ಷಕ್ಕೆ ಒಂದು ಸಲ ಹೊಸದಾಗಿ ಹುಟ್ಟುತ್ತಲ್ಲ? ಹೊಸದಾಗಿ ಹುಟ್ಟುತ್ತದೆ. ಇಲ್ಲೇ ಹುಟ್ಟಿದ ಸ್ಥಳವೂ ಉಂಟಲ್ಲ, ಅಲ್ಲಿ ಮುಂದೆ ಹೋಗೋದು ತೋರಿಸ್ತೇನೆ. ಮುಂಚೆ ಇರ್ತದೆ, ಈಗ ಇಲ್ಲೆಲ್ಲ ಉಂಟಲ್ಲ, ಇಲ್ಲಿ ಉಂಟು, ಈ ಸೈಡ್ ಇಲ್ಲೇ ಉಂಟು, ಇಲ್ಲಿ ಈ ಥರದಲ್ಲಿ ಉಂಟು. ಅದು ಈಗ ಇಲ್ಲ, ಮೊನ್ನೆ ಕಂಡಿದೆ ಸಂಗಣಿ, ಅದೆಲ್ಲ ಹೊಸದಾಗಿ ಹುಟ್ಟದ್ದು. ಮತ್ತೆ ಇಲ್ಲಿ ನಾಥ ಪಂಥದವರ ಪೂಜೆ, ನಾಥ ಪಂಥ ಗೋರಕ್ಷನಾಥ್ ಮಚ್ಚೇಂದ್ರನಾಥ್. ಇಲ್ಲಿ ನಾಥ ಪಂಥ ಅಂತ ಹೇಳಿದ್ರೆ ಜೋಗಿ, ನಮಗೆ ಜೋಗಿ ಬಳೆ ವ್ಯಾಪಾರ ಮಾಡ್ಲಿಕ್ಕೋಸ್ಕರ ಬಳೆಗಾರನ್ನು ಕರೀತಾರೆ. ಅನುವಂಶಿಕ ಪೂಜೆ ನಮಗೆ. ಬ್ರಾಹ್ಮಣರ ಪೂಜೆ ಉಂಟು. ಜಾತ್ರೆಯ ನಾಡಿದ ಶುಕ್ರವಾರ ದಿವಸ ಒಂದು ಪಂಚಕವಿ ಪೋಕ್ಷಣೆ, ಒಂದು ಮಂಡಾತಿ ಉಂಟು. ಅಷ್ಟೇ ಮಾಡಿಕ್ಕೆ ಎಲ್ಲ ಪಂಚಕವಿ ಪೋಕ್ಷಣೆಯನ್ನು ಮಾಡಿ ಹೋಗ್ತಾರೆ. ಮತ್ತಿದು ಇಲ್ಲಿಗೆ ಮಕ್ಕಳಾಗಿದ್ದವರಿಗೆ ಮಕ್ಕಳಾಗಲಿ ಅಂತೇಳಿ ಹಾಕಿ ಹೋಗ್ತಾರೆ. ಯಕ್ಷಗಾನ ಆಟವನ್ನು ಹೇಳ್ಕೊಡ್ತಾರೆ, ತುಲಾಭಾರ ಹೇಳ್ಕೊಡ್ತಾರೆ, ಆಮೇಲೆ ಹೂವಿನ ಪೂಜೆ ಹೇಳ್ಕೊಡ್ತಾರೆ. ಅವರವರ ಶಕ್ತಿಗೆ ಅನುಸಾರವಾಗಿ ಮಾಡ್ತಾರೆ. ಬರೀ ಸಂತತಿ ಒಂದೇ ಅಲ್ಲ, ಕೆಲಸದ ಬಗ್ಗೆ ಮತ್ತು ಮೈಯಲ್ಲಿ ಜಡ್ಡು ಕಲೆ ಆದಲ್ಲಿ ಅದು ಹೋದ ಮೇಲೆ ದೇವರಿಗೆ ಹುರುಳಿ ಮತ್ತು ಎಣ್ಣೆಯನ್ನು ಹಾಕ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದು ಗುಣ. 10ನೇ ತಾರೀಕು, ಇದೇ 10ನೇ ತಾರೀಕು ಶುಕ್ರವಾರ ಹಲವು ಮಕ್ಕಳ ತಾಯಿ ಕೋಟ ಶ್ರೀ ಅಮೃತೇಶ್ವರಿ ದೇವಸ್ಥಾನದ ಜಾತ್ರೆ ಇರ್ತದೆ. ಎಲ್ಲರೂ ಬಂದು ದೇವಸ್ಥಾನವನ್ನ ನೋಡ್ಕೊಂಡು ಕೈ ಮುಗಿದು ಬೇಡ್ಕೊಂಡು ಹೋಗಿ. ನಿಮ್ಮ ಇಷ್ಟಾರ್ಥವನ್ನು ಹಲವು ಮಕ್ಕಳ ತಾಯಿ ಸಂಪೂರ್ಣ ಕಾಪಾಡ್ತೀವಿ. ನೀವು ಯಾವುದೇ ರೀತಿಯಲ್ಲಿ ಬೇಡ್ಕೊಂಡ್ರು ನಿಮ್ಮ ಇಷ್ಟಾರ್ಥವನ್ನ ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ಅದನ್ನ ಅನುಗ್ರಹಿಸ್ತಾಳೆ. ಈ ದೇವಸ್ಥಾನಕ್ಕೆ ಒಮ್ಮೆ ಬಂದು ನೀವು ಪ್ರಾರ್ಥಿಸಿದ ನಂತರ ಅದು ಅನುಗ್ರಹವಾಗಿ ನೀವು ಮತ್ತೆ ಪುನಃ ಈ ದೇವಸ್ಥಾನಕ್ಕೆ ಬರುವಂತೆ ದೇವರು ಅನುಗ್ರಹ ಮಾಡ್ತಾರೆ. ದೇವರ ನಾಮಾಂಕಿತ ಜಗದಾಮೃತೇಶ್ವರಿ ಹಲವು ಮಕ್ಕಳ ತಾಯಿ ಅಂತ 14 ಗ್ರಾಮ ದೇವತೆ. 14 ಗ್ರಾಮ ದೇವತೆ. ಇದು ಶ್ರೀ ಕ್ಷೇತ್ರ ಕೋಟ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಅಂತ ಹೆಸರು. ಇಲ್ಲಿ ದೇವರ ಹೆಸರು ಅಮೃತೇಶ್ವರಮ್ಮ. ಇಲ್ಲಿರುವಂಥದ್ದೆಲ್ಲ ಹಲವು ಮಕ್ಕಳ ತಾಯಿ. ಇಲ್ಲಿರುವಂಥ ಹಲವು ಮಕ್ಕಳೇ ತಾಯಿ ಅಮೃತೇಶ್ವರಮ್ಮ ಮಕ್ಕಳು. ಈ ಕ್ಷೇತ್ರದ ವಿಶೇಷತೆ ಅಂತಂದ್ರೆ ಇಲ್ಲಿ ಸಂತಾನ ಭಾಗ್ಯದವರಿಗೆ ಸಂತಾನ ನೀಡುವಂಥದ್ದು ತಾಯಿಯ ದಿವ್ಯವಾದ ಶಕ್ತಿ. ಮತ್ತೆ ಇಲ್ಲಿ ಏನಂತ ಹೇಳಿದ್ರೆ ಇದೆಲ್ಲ ನೋಡ್ಲಿಕ್ಕೆ ಶಿವಲಿಂಗಗಳಲ್ಲಿ ತೋರ್ಬೋದು, ಆದ್ರೆ ಯಾವ್ದು ಶಿವಲಿಂಗಗಳಲ್ಲ, ಎಲ್ಲ ದೇವರ ಮಕ್ಕಳಲ್ಲ. ಹಾಗಾಗಿ ಶ್ರೀ ಕ್ಷೇತ್ರಕ್ಕೆ ಹಲವು ಮಕ್ಕಳ ತಾಯಿ ಅಂತ ಅಮೃತೇಶ್ವರ ಹೆಸರಂತೆ. ಈ ಕ್ಷೇತ್ರದ ವಿಶೇಷತೆ ನಾನು ಆವಾಗಲೇ ಹೇಳಿದಾಗಿ ಸಂತಾನ ಭಾಗ್ಯದ ಬಗ್ಗೆ, ಮತ್ತೆ ಆರೋಗ್ಯದ ಬಗ್ಗೆ, ಮತ್ತೆ ಗ್ರಾಚಾರ ದೋಷದ ಬಗ್ಗೆ, ಈ ಮೈ ಮೇಲೆಲ್ಲ ಕರೆಯಲಾಗ್ತದೆ ಚಿಕನ್ ಪಾಕ್ಸ್ ಅಂತ ಹೇಳ್ತಾರೆ, ಅಂಥದ್ದೇನೇ ದೋಷ ಇಲ್ಲಿ ಹುರುಳಿಯನ್ನ ಹಾಕ್ತಾರೆ. ಮತ್ತೆ ತೈಲ ಎಣ್ಣೆಯನ್ನ ಈ ಮಕ್ಕಳಿಗೆ ಉದ್ದುತ್ತಾರೆ. ಈ ಎಣ್ಣೆ ಅಮ್ಮನ ಮಕ್ಕಳಿಗೆ ಎಣ್ಣೆಯನ್ನು ಉದ್ದುವಂತ ಮೇನ್ ಏನಂತ ಹೇಳಿದ್ರೆ ಅದರ ವೈಶಿಷ್ಟ್ಯತೆ ಏನಂತಂದ್ರೆ ಈ ಚಿಕ್ಕ ಮಕ್ಕಳಿಗೆ ತಾಯಿ ಎದೆ ಹಾಲು ಕುಡಿಸಿದಾಗ ಎಷ್ಟು ತಂಪಾಗ್ತದೆ ನೋಡಿ, ಅಮ್ಮನ ಮಕ್ಕಳಿಗೆ ಎಣ್ಣೆ ಹಚ್ಚಿದಾಗ ಅಷ್ಟೇ ತಂಪಾಗ್ತದೆ. ಅದು ಏನೇ ಒಂದು ಭಕ್ತಾಭಿಮಾನಿಗಳು ಅವರ ಮನಸ್ಸಿನ ಸಂಕಲ್ಪವನ್ನು ಮಾಡಿ ಇಲ್ಲಿ ಏನು ಎಣ್ಣೆಯನ್ನು ಹಚ್ಚಿ ಹೋಗ್ತಾರೆ ನೋಡಿ, ಆ ತಂಪಿನ ಪ್ರತಿಫಲವನ್ನು ಆ ದೇವರ ಮಕ್ಕಳಿಗೆ ಕೊಟ್ಟಂತ ಭಕ್ತಾಭಿಮಾನಿಗಳು ದೇವರ ಮಕ್ಕಳಿಗೆ ಕೊಟ್ಟಂತ ತಂಪಿನ ಪ್ರತಿಫಲವನ್ನ ನಂತರ ಆ ತಂಪು ಮಾಡಿದ ಮೇಲೆ ಅವರಿಗೆ ಕೊಡುವಂಥದ್ದು ಇಲ್ಲಿ ವೈಶಿಷ್ಟ್ಯತೆ. ಅದು ಸಂತಾನ ಬಗ್ಗೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಉದ್ಯೋಗದ ಬಗ್ಗೆ ಇರ್ಬೋದು, ಗ್ರಾಚಾರ ದೋಷಗಳ ಬಗ್ಗೆ ಯಾವುದೇ ರೀತಿಯ ಏನೇ ಇದ್ದು ಸಹ ದೇವರಲ್ಲಿ ಇಲ್ಲಿ ಎಣ್ಣೆಯನ್ನು ಹಚ್ಚಿ ಹುರುಳಿಯನ್ನು ಹಾಕ್ತಾರೆ. ಹುರುಳಿಯು ಸಹ ಹಾಗೆ ಈ ಮೈ ಮೇಲೆಲ್ಲ ಕಲ್ಲ ಹಾಕ್ತದೆ, ಅದರ ಬಗ್ಗೆ ಹುರುಳಿಯೆಲ್ಲ ಚೆಲ್ತಾರೆ. ಮತ್ತೆ ದೇವರಿಗೆ ಇಲ್ಲಿ ವಿಶೇಷವಾಗಿ ಯಕ್ಷಗಾನ ಸೇವೆ, ಮತ್ತೆ ತುಲಾಭಾರ ಸೇವೆ, ಮತ್ತೆ ವರ್ಷದ ಹಬ್ಬ ಜಾತ್ರೆ 9, 10, 11 ದಿವಸ ಹಾಗೆ ತುಂಬ ವಿಶೇಷ ಸೇವೆಗಳೆಲ್ಲ ಇದೆ. ಹಾಗೆ ಮಕ್ಕಳಾಗದ ಕೆಲವರು ದೇವಸ್ಥಾನದಲ್ಲಿ ವಿಶೇಷವಾಗಿ ಯಕ್ಷಗಾನ ಸೇವೆ ಮಾಡಿಸುವುದಾಗಿ ಹರಕೆ ಹೊತ್ತುಕೊಳ್ಳುತ್ತಾರೆ. ಮಕ್ಕಳಾದ ನಂತರ ಹರಕೆಯನ್ನು ಸಲ್ಲಿಸುತ್ತಾರೆ. ಹಲವು ಮಕ್ಕಳ ತಾಯಿ ಕೋಟ ಶ್ರೀ ಅಮೃತೇಶ್ವರಿ ದೇವಿಯ ಪವಾಡವನ್ನ ನೀವೀಗ ಕೇಳಿದ್ದೀರಿ. ಹಾಗೂ ದೇವಸ್ಥಾನದ ಇತಿಹಾಸ ಹಾಗೂ ಇನ್ನಿತರ ಹಲವಾರು ವಿಷಯಗಳನ್ನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ.
ಇದೇ ಜನವರಿ 10, 11, 12 ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಗ್ಯಾಂಡೋತ್ಸವ, ಹಬ್ಬ ಎಲ್ಲ ಇರ್ತದೆ. ನೀವೆಲ್ಲರೂ ಹಬ್ಬಕ್ಕೆ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಉಡುಪಿ ಕುಂದಾಪುರ ಭಾಗದ ಬೇರೆ ಬೇರೆ ಸ್ಥಳಗಳನ್ನು ನಿಮಗೆ ತೋರಿಸ್ಕೊಡ್ತೇನೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ.